ನಮ್ಮ ಹಾಲನ್ನು ಬೇಡಿಕೆ ಏನು ಬೆಲೆಯನ್ನು ಹೆಚ್ಚಿಸಬೇಕಾದ್ರೆ ಇಷ್ಟೊಂದು ಮೀನಾಮೇಷ ಎಣಿಸೋರು ಬೇರೆ ಎಲ್ಲ ವಸ್ತುಗಳು ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ. ಇವತ್ತು ವಿದ್ಯುತ್ತು ಈಗ ತಾನೇ ಮನೆ ಅಸೆಂಬ್ಲಿಯಲ್ಲಿ ಮಾಡ್ತಾ ಅಧಿವೇಶನ ನಡೀತಾ ಇದೆ, ನೀರು ಸಹ ಜಾಸ್ತಿ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಯಾವುದೇ ತಂಟೆ ಚಳುವಳಿಗಳು ಹೋರಾಟಗಳು ಇಲ್ಲದೇ ಸರ್ಕಾರಕ್ಕೆ ಆಗ್ತಾ ಇರುವಂಥ ನಷ್ಟವನ್ನು ಭರಿಸ್ಕೊಳ್ಳೋದಕ್ಕೆ ಯಾರ ಒಂದು ಕಷ್ಟವನ್ನು ಯಾರ ಒಂದು ಜನರ ಹಿತಾಸಕ್ತಿಯನ್ನು ಲೆಕ್ಕಿಸದೆ ಮಾಡ್ತಾರೆ ಅಂದಮೇಲೆ ರೈತರು ಸುಮಾರು ಕಳೆದ 3 ವರ್ಷದಿಂದ ನಮ್ಮ ಹೋರಾಟ ಮಾಡಿ ಬೇಡಿಕೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಹಲವಾರು ಸಹ ಚಳುವಳಿಯನ್ನು ನಾವು ಮಾಡ್ತಾ ಬಂದಿದ್ದೀವಿ. ಆದರೂ ಇನ್ನೂ ನಮಗೆ ಸಮಯವನ್ನು ಕೊಟ್ಟು ಮುಂದೂಡ್ತಾನೆ ಬಂದವರು. ಬಟ್ ಈ ವಿಚಾರವಾಗಿ ಇಟ್ಕೊಂಡು ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ನಮಗೆ ಅಂತಿಮವಾಗಿ ಇವತ್ತು ನಾವೇನು ಮೊನ್ನೆ ಕಳೆದಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗ ಏನೋ ಒಂದು ನೀವು ಸಮಯವನ್ನು ತಗೊಂಡಿದ್ರಿ, ಅದೀಗಾಗಲೇ ಮೀರಿದೆ. ಮುಂದಿನ ದಿನಗಳಲ್ಲಿ ಇದು ಮೀರಿದ ನಂತರ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರು ಇವತ್ತು ತಿಳಿಸ್ಕೊಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಒಟ್ಟಾರೆಯಾಗಿ ಇವತ್ತಿನ ನಾವು ದಿಢೀರಂಥ ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರನೇ ನಮ್ಮ ಹಾಲಿನ ಬೆಲೆ ಒಂದು ಹೆಚ್ಚಳಿಕೆ ಮಾಡಬೇಕು ಅಂತಂದರೆ ಸರ್ಕಾರಕ್ಕೆ ಯಾಕೆ ಇಷ್ಟೊಂದು ಮೊಂಡುತನವನ್ನು ರೈತರ ಮೇಲೆ ತೋರಿಸ್ತಾ ಇದೆ. ರೈತರು ಪ್ರತಿಯೊಂದು ಸರ್ಕಾರಗಳು, ರಾಜಕಾರಣಿಗಳು, ಸಚಿವರು ಎಲ್ಲರೂ ನಾವು ರೈತರ ಮಕ್ಕಳು, ರೈತರ ಪರ ಸರ್ಕಾರ, ರೈತರಿಗೋಸ್ಕರ ಹಲವಾರು ನಾವು ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ ಅಂಥೇಳಿ ಇವತ್ತು ಸುಮ್ಮನೆ ಪ್ರಚಾರಕ್ಕೋಸ್ಕರ ಇವರು ರೈತರನ್ನ ಅಥವಾ ಜನಗಳಿಗೆ ಒಂದು ಅಪಪ್ರಚಾರ ಮಾಡೋದ್ರಲ್ಲಿ ನಿರತರಾಗಿವರೇ ಬಿಟ್ಟರೆ ರೈತರು ಇಷ್ಟೊಂದು ಇವತ್ತು ಹಾಲು ಅನ್ನೋದು ಇವತ್ತು ಅಮೃತಕ್ಕೆ ಸಮಾನ. ಮತ್ತು ಎಲ್ಲ ಇವತ್ತು ಜನಗಳಿಗೆ ಹುಟ್ಟಿದ ಮಗುವಿನಿಂದ ಸಾಯತರ ಒಂದು ತುಂಬ ವೃದ್ಧ ವಯಸ್ಕರವರೆಗೂ ಇವತ್ತು ಬೇಕಾದಂಥ ಪ್ರೋಟೀನ್ ಇರುವಂಥದ್ದು ಹಾಲು. ಇವತ್ತು ಬೇರೆ ಬೇರೆ ಇವತ್ತು ಎಣ್ಣೆ ಇರ್ಬೋದು, ಇದು ಇನ್ನೇ ಅನೇಕ ಸರ್ಕಾರದ ಸಂಸ್ಥೆಗಳಲ್ಲಿರೋ ಸರ್ಕಾರದ ಹಿಡಿತದಲ್ಲಿರುವಂಥ ಇವತ್ತು ಸಂಸ್ಥೆಗಳ ಮುಖಾಂತರ ಜನರು ಉಪಯೋಗಿಸ್ತಿರೋಂಥ ಏನಿವತ್ತು ಮೂಲಭೂತ ಸೌಕರ್ಯಗಳಲ್ಲಿ ನೀರು, ಕರೆಂಟು ಮತ್ತು ಇನ್ನೂ ಹಲವು ಇವತ್ತು ಬಸ್ ಚಾರ್ಜು ಇನ್ನೂ ಅನೇಕ ಇವನ್ನ ಹೆಚ್ಚುವರಿ ಮಾಡ್ಕೊಂಡು ಜನಗಳ ಮೇಲೆ ಬರೆ ಹಾಕೋದ್ರಲ್ಲಿ ಯಾವುದೇ ರೀತಿ ಇವರಿಗೆ ಇದಿಲ್ಲ. ರೈತರು ಇವತ್ತು ಕಷ್ಟದಲ್ಲಿದ್ದಾರೆ. ಒಂದು ಕಡೆ ನಮ್ಮ ಏನಿವತ್ತು ಬರಗಾಲ, ಏನು 3-4 ಜಿಲ್ಲೆಯಲ್ಲಿ ತೀವ್ರ ಬರಗಾಲ, ಮೇವಿನ ಅಭಾವ. ಯಾಕೆ ಇವತ್ತು ನಮ್ಮ ಹಾಲನ್ನು 3 ವರ್ಷ ಬೇಕಾಗಿತ್ತು ಹಾಲಿನ ಬೆಲೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಅವ್ರು ಯಾವುದಕ್ಕೋಸ್ಕರ ಕೇಳ್ತಾರೋ ಅಲ್ಲಿ ಕೇಳೋದ್ರಲ್ಲಿ ಅರ್ಥ ಆಯ್ತಾ ಇಲ್ವಾ ಅನ್ನೋದೊಂದು ಒಂದು ಕಿಂಚಿತ್ತು ಕಾಳಜಿಲ್ಲಂಥ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಇವರು ಇನ್ನೇನು ರೈತರ ಪರವಾಗಿ ಇವ್ರದ್ದು ಯೋಜನೆಗಳನ್ನು ತಂದಿದ್ದೀವಿ ಅಥವಾ ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ? ಸುಮ್ಮನೆ ಇವರು ಭಾಗ್ಯಗಳನ್ನು ಗ್ಯಾರಂಟಿಗಳನ್ನ ಪ್ರೇರೇಪಿಸ್ತಾ ಇದ್ದಾರೆ ಬಿಟ್ಟರೆ ರೈತರ ಬದುಕು ಸ್ವಾವಲಂಬಿಯಾಗಿ ದುಡಿಯುವಂಥ ಬದುಕು ಇವತ್ತು ಕಟ್ಕೊಂಡಿರುವಂಥ ಹೈನು ಉದ್ಯಮ ಇವತ್ತು ನಿಜವಾಗಿ ಉಳಿಬೇಕು ಅಂತಂದರೆ ಅವ್ರನ್ನ ಇವತ್ತು ಕೈ ಹಿಡಿಬೇಕಾಗಿತ್ತು. ನಿಮ್ಮ ಯೋಜನೆಗಳಿಗೆ ಎಷ್ಟು ಮುಖ್ಯನೋ ಅವರ ಸ್ವಾವಲಂಬಿ ಜೀವನವನ್ನು ನಡೆಸೋದಕ್ಕೆ ಏನು ಇವತ್ತು ಆಧಾರ ಸ್ತಂಭ ಹೈನುಗಾರಿಕೆ ಇದೆ, ಅದು ಇದರ 3 ಪಟ್ಟು ಇವತ್ತು ಸರ್ಕಾರಕ್ಕೆ ಇವತ್ತು ಜನಗಳಿಗೆ ಒಂದು ಬೆನ್ನೆಲುಬು. ಇವತ್ತು ಅಂಥ ಒಂದು ಉದ್ಯಮವನ್ನು ಇವತ್ತು ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಹಲವಾರು ಸಂಖ್ಯೆಯ ಜನರು ರೈತರು ಇವತ್ತು ಉದಾಹರಣೆ ನಮ್ಮ ತಾಲೂಕಲ್ಲಿ ಎಕ್ಸಾಂಪಲ್ ತೊಗೊಬೇಕು ಅಂತಂದರೆ ಕಳೆದ ಒಂದು 3-4 ವರ್ಷಗಳ ಹಿಂದೆ 1,40,000 ಲೀಟ್ರ್ ಹಾಲು ಬರ್ತಾಯಿತ್ತು. ಇವತ್ತು ಕೇವಲ 95,000 ಲೀಟ್ರ್ ಹಾಲು ಬೆಳೆದಿದೆ. ಅಂದರೆ ಎಕ್ಸಾಂಪಲ್ ನಮ್ಮ ತಾಲೂಕಿಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ಹೇಳ್ಬೋದು, ಇವತ್ತು ಸರ್ಕಾರ KEDB ಅಥವಾ ಇನ್ನಿತರ ಮೂಲಗಳಿಂದ ಜಮೀನುಗಳು ಹೋಗ್ತವೆ, ಉದ್ಯಮವನ್ನು ಕೈ ಬಿಡ್ತಾರೆ. ಅದು ಒಂದು ಪಕ್ಷ. ಆದರೆ ಇಲ್ಲಿ ನಿಜವಾಗಲೂ ವಾಸ್ತವನೇ ಬೇರೆ ಇದೆ. ಇವತ್ತು ಖರ್ಚು ಎಲ್ಲ ತಲೆ ಮೇಲೆ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಹೈನು ಉದ್ಯಮವನ್ನು ಈ ಒಂದು ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗ ಇವತ್ತು ವಾಚ್ಮ್ಯಾನ್ ಕೆಲಸಕ್ಕೆ ಹೋಗ್ತಾರೆ. ಇವತ್ತು ಎಷ್ಟೋ ಜನ ನಮ್ಮ ರೈತಾಪಿ ಕುಟುಂಬದವರು ಕಾರಣ ಕೇಳಿದ್ರೆ ಏನು ಉಳಿತದೆ ಇವತ್ತು ಹಾಲಿನಲ್ಲಿ? ಏನು ಉಳಿಯಲ್ಲ. 1 ಲೀಟ್ರ್ ನೀರಿಗೆ ಕೊಡೋ ಬೆಲೆ ಇವತ್ತು ನಮ್ಮ ಇದಕ್ಕೆ ಕೊಡ್ತಾ ಇಲ್ಲ ಅಂಥೇಳಿ ಈ ಒಂದು ಪರಿಸ್ಥಿತಿ ಉದ್ಯಮ ಇದೆ ಅಂತಂದರೆ ಸರ್ಕಾರ, ಸಂಬಂಧಪಟ್ಟ ಸಹಕಾರ ಇಲಾಖೆ ಇರ್ಬೋದು, ಸಚಿವರು ಇರ್ಬೋದು, ಇವತ್ತು ಯಾಕೆ ಇದನ್ನ ಒಂದು ನಿಮ್ಮಲ್ಲಿರುವಂಥ ಅಂಕಿಅಂಶಗಳು ಈ ಸಂಬಂಧಪಟ್ಟ ಇಲಾಖೆಯವರು ಏನು ಇವತ್ತು ಟೆಕ್ನಿಕಲ್ ಆಫೀಸರ್ಸ್ ಇದ್ದಾರೆ, ಅಧಿಕಾರಿ ವರ್ಗ,
ಇವತ್ತು ಇದ್ರ ಬಗ್ಗೆ ಸೂಕ್ತವಾದ ಮಾಹಿತಿ ಕೊಡ್ತಾ ಇಲ್ವಾ, ಮಾಹಿತಿ ಕೊರತೆ ಇದೆಯಾ ಸರ್ಕಾರಕ್ಕೆ ಇವತ್ತು ಅಂತ ನಾವು ಇವತ್ತು ಕೇಳಬೇಕಾಗಿದೆ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹುಟ್ಟಿ ಹೇಳೋದಾದರೆ, ಇವತ್ತು ನಮ್ಮ ಏನಿವತ್ತು 3-4 ಜಿಲ್ಲೆಗಳಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೊಡುವಂಥ ಹಾಲನ್ನು ನಮ್ಮ ಕೇವಲ 4 ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ ಹಾಲು. ಇವತ್ತು ಕೋಲಾರ ಇರ್ಬೋದು, ತುಮಕೂರು, ಇವತ್ತು ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಹಾಲು ಒಕ್ಕೂಟ, ಮಂಡ್ಯ, ಕೇವಲ 4 ಒಕ್ಕೂಟದಿಂದನೇ ಇವತ್ತು ನಮ್ಮ ಇಡೀ ಕರ್ನಾಟಕದ ಹಾಲು ಒಂದು ತೂಕ ಆದರೆ ಈ 4 ಜಿಲ್ಲೆಯದೇ ಒಂದು ತೂಕ. ಇವತ್ತು ಈ 4 ಜಿಲ್ಲೆಯಲ್ಲೇ ಇವತ್ತು ನಿಮ್ಮ ರೈತರ ಮೇಲೆ ಗದಪ್ರಹಾರ ಹೆಂಗಿದೆ ಅಂತಂದರೆ, ಒಂದು ಕಡೆ ನೀರಾವರಿ ಕೊಡ್ತಾಯಿಲ್ಲ, ನಮಗೆ ಇರೋ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ರೈತರ ಭೂಮಿಯನ್ನು ಕಬಳಿಸೋದಕ್ಕೆ ಏನೆಲ್ಲ ವಾಮಮಾರ್ಗ ಮಾಡ್ತಾಯಿದ್ರು ಅದನ್ನೆಲ್ಲ ಮಾಡ್ತಾಯಿದ್ದೀರ. ಯಾಕೆ ಮಾಡ್ತಾಯಿದ್ದೀರೋ ಏನು ಮಾಡ್ತಾಯಿದ್ರೋ ಗೊತ್ತಿಲ್ಲ. ಇವತ್ತು ತಗೊಂಡಿರೋ ಜಮೀನುಗಳನ್ನೇ ನೀವು ಡೆವಲಪ್ಮೆಂಟ್ ಮಾಡೋದು ಇನ್ನೂ ಕೇವಲ 30%, ಇನ್ನೂ 70% ಹಂಗೆ ಇದೆ. ಆದ್ರೂ ಇನ್ನೂ ಒಂದು ಇವತ್ತೇನು KEDP ಅಂತ ಒಂದು